ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪರಿಷತ್ ನಾಯಕರು ಆಗಿರುವಂತ ನಾರಾಯಣ ಸ್ವಾಮಿ ಅವರು ಒಂದು ಆರೋಪ ಮಾಡಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ದೆಹಲಿ ಕಡೆ ಮುಖ ಮಾಡಿದಂತ ಡಿಕೆ ಆಪ್ತ ಶಾಸಕರ ತಂಡ ದೆಹಲಿಗೆ ತೆರಳಿರುವಂತ 5 ಶಾಸಕರು ಇಕ್ಬಾಲ್ ಹುಸೇನ್, ಉದಯ್ ಗೌಡ, ಎಸಿ ಶ್ರೀನಿವಾಸ್ ತಂಡ ನವೆಂಬರ್ 30ರವರೆಗೆ ದೆಹಲಿಯಲ್ಲೇ ಈ ತಂಡ ಠಿಕಾಣಿ ಹೂಡುತ್ತಂತೆ. ಹಾಗಾದ್ರೆ ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ ಆಗುವವರೆಗೆ ಅಲ್ಲೇ ಇರುವಂತ ಈ ತಂಡ ಏನ್ ಮಾಡಬಹುದು? ಎಲ್ರಿಗೂ ಗೊತ್ತಿರೋ ವಿಚಾರ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ, ಸಿಎಂ ಮಾಡಿ ಅನ್ನೋದಕ್ಕೆ ಒತ್ತಡ ತರುವಂತ ಕೆಲಸವನ್ನ ಮಾಡಬಹುದು ಅಂತ ದೆಹಲಿ ವಿದ್ಯಮಾನಗಳ ಮೇಲೆ ಕಣ್ಣಿಡಲಿರುವಂತ ಟೀಮ್ ರಾಹುಲ್ ಗಾಂಧಿ ಬಂದ ಬಳಿಕ ಅವರನ್ನ ಭೇಟಿ ಆಗ್ತಾರೆ ಈ ಶಾಸಕರು. ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಅಂತ ರೆಡಿಯಾಗಿ ನಿಂತಿದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರ ಪರ ಇರುವಂತ ಆಪ್ತರೂ ಆಗಿರುವಂತ ಕೆಲ ಶಾಸಕರು ದೆಹಲಿಗೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರು ವಿದೇಶದ ಪ್ರಯಾಣವನ್ನ ಮುಗಿಸಿ ಬರ್ತಾ ಇರೋದು 28ನೇ ತಾರೀಕು. 30ನೇ ತಾರೀಕುವರೆಗೂ ಕೂಡ ಈ ತಂಡ ದೆಹಲಿಯಲ್ಲೇ ಟಿಕ್ಕಾಣಿ ಹೂಡುತ್ತಂತೆ. ಕಾರಣ, ಡಿಕೆ ಶಿವಕುಮಾರ್ ಅವರನ್ನ ಈ ಅವಧಿಯಲ್ಲಿ ನಾವು ಹೆಂಗಾದ್ರೂ ಸಿಎಂ ಮಾಡಬೇಕು, ಡಿಕೆ ಶಿವಕುಮಾರ್ ಅವರ ಕನಸನ್ನ ನನಸು ಮಾಡಬೇಕು, ಆ ನಿಟ್ಟಿನಲ್ಲಿ ನಾವು ಕೆಲಸ ನಿರ್ವಹಣೆ ಮಾಡ್ತೀವಿ ಅಂತ ಈ ಟೀಮ್ ಸಜ್ಜಾಗಿದೆ. ಆದರೆ ಡಿಕೆ ಶಿವಕುಮಾರ್ ಅವ್ರ ಹತ್ರ ನೀವು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೇಳಿದ್ರೆ, ನನ್ನ ಹತ್ರ ಯಾವ ಬಣನೂ ಇಲ್ಲ, ಯಾವ ಗುಂಪುಗಾರಿಕೆನೂ ಇಲ್ಲ, ಇಲ್ಲಿವರೆಗೂ ಆ ರೀತಿ ರಾಜಕಾರಣ ಮಾಡಿದವನೇ ಅಲ್ಲ ನಾನು ಅಂತಾರೆ. ಹಾಗಾದರೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೆ ಹೆಚ್ಚಾಗಿ ಆಸೆ ಇದೆಯಾ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತ? ಹಾಗಾಗಿ ಅವರೇ ಸ್ವತಃ ಹೋಗ್ಬಿಟ್ರಾ? ಇದನ್ನು ಯಾರೂ ನಂಬೋದಿಲ್ಲ. ಬಟ್ ಡಿಕೆ ಶಿವಕುಮಾರ್ ಅವರ ಪರ ಇರುವಂಥ ಆ ಬಣ ಮಾತ್ರ ದೆಹಲಿಯಲ್ಲಿ ಈಗ ಆಕ್ಟಿವ್ ಆಗಿದೆ. ರಾಹುಲ್ ಗಾಂಧಿ ಅವರು ಬಂದ ನಂತರ ಅವ್ರನ್ನ ಭೇಟಿಯಾಗಿ ಡಿಕೆ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡಿ, ನಾವು ಅವ್ರ ಪರವಾಗಿದ್ದೀವಿ, ಅವರ ಶಕ್ತಿ ಇಷ್ಟಿದೆ ಅಂತ ಬಲ ಪ್ರದರ್ಶನ ಮಾಡೋದಕ್ಕೆ ಅಂತ ಇವರು ತಯಾರಾಗಿ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಯಾರೆಲ್ಲ ಬಯಸ್ತೀರಿ ಅಂತೇಳಿ ಅದರತ್ತ ಒಂದು ಅಭಿಯಾನವನ್ನು ಕೂಡ ಮಾಡಿ ಇವರು ಸಹಿ ಸಂಗ್ರಹವನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಇದೆಲ್ಲವನ್ನ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಅಂತ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣ ಈಗ ದೆಹಲಿಗೆ ಹೋಗ್ಬಿಟ್ಟಿದೆ. ನೋಡೋಣ ದೆಹಲಿಯ ಅಂಗಳದಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅಂತ. ಇನ್ನೂ ಕೂಡ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲೇ ಇದ್ದಾರೆ. 28ನೇ ತಾರೀಕು ದೆಹಲಿಗೆ ವಾಪಸ್ ಆಗ್ತಾರೆ. 30ನೇ ತಾರೀಕುವರೆಗೂ ಕೂಡ ಡಿಕೆ ಶಿವಕುಮಾರ್ ಅವರ ಪರ ಇರುವಂಥ ಈ ಬಣ ದೆಹಲಿಯಲ್ಲೇ ಇರುತ್ತೆ. ಅಲ್ಲಿ ಅವರನ್ನ ಪಟ್ಟಂತ ನಾವು ಭೇಟಿ ಮಾಡಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡಲೇಬೇಕು ಅಂತ. ಯಾಕೆಂದರೆ ಸಿಎಂ ಬದಲಾವಣೆ ಕೂಗಿನ ಬಗ್ಗೆ ಆಗಾಗ ಚರ್ಚೆ ಆಗುತ್ತಲ್ಲ, ಹೈಕಮಾಂಡ್ ನಾಯಕರು ಹೇಳ್ತಾ ಇರೋದು ಯಾರೂ ಇದ್ರ ಬಗ್ಗೆ ಮಾತನಾಡಬೇಡಿ, ಬಾಯಿ ಮುಚ್ಕೊಂಡಿರಿ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಪದೇ ಪದೇ ಇದೇ ವಿಚಾರ ಮಾತನಾಡ್ತಾ ಇರೋದ್ರಿಂದ ಜನರಿಗೆ ಒಂದು ಕೆಟ್ಟ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ. ಅಂದರೆ ನಾವು ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ವಿ, ಅವರು ಅಧಿಕಾರವನ್ನು ಚೆನ್ನಾಗಿ ನಿಭಾಯಿಸ್ತಾ ಇಲ್ಲ, ಅಭಿವೃದ್ಧಿ ಪರ ಅವರು ಮಾತನಾಡ್ತಾ ಇಲ್ಲ, ಅಭಿವೃದ್ಧಿಯತ್ತ ಗಮನ ಹರಿಸ್ತಾ ಇಲ್ಲ, ಬರೀ ಅವ್ರದ್ದು ಅಧಿಕಾರದ ಹಂಚಿಕೆನೇ ಆಗೋಯ್ತು. ಅದೇ ಒಪ್ಪಂದ, ಅದೇ ಅವರ ತಂತ್ರಗಾರಿಕೆ, ಅದೇ ಜಗಳಗಳು, ಅದೇ ಕುರ್ಚಿ ಫೈಟು, ಇದನ್ನು ಮಾಡ್ಕೊಂಡಿರೋದಾದರೆ ನಾವ್ಯಾಕೆ ಇವ್ರನ್ನ ಗೆಲ್ಲಿಸ್ಬೇಕಾಗಿತ್ತು ಅಂತ ಜನರಿಗೆ ಒಂದು ಅಭಿಪ್ರಾಯ ಆಲ್ರೆಡಿ ಕ್ರಿಯೇಟ್ ಆಗಿಬಿಟ್ಟಿದೆ. ಹೀಗಾಗಿ ಇಂಥ ಒಂದು ಸಂದೇಶವನ್ನು ರವಾನೆ ಮಾಡೋದು ಬೇಡ, ಪಕ್ಷಕ್ಕೆ ಡ್ಯಾಮೇಜ್ ಉಂಟು ಮಾಡೋದು ಬೇಡ ಅಂತ ಈಗಾಗಲೇ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಈ ರೀತಿ ಮಾತನಾಡಬೇಡಿ ಅಂತ ಸೂಚನೆ ಕೊಟ್ಟಿರೋದ್ರಿಂದ ಡಿಕೆ ಶಿವಕುಮಾರ್ ಪರ ಇರುವಂಥ ನಾಯಕರು ಅಥವಾ ಶಾಸಕರೇನಿದ್ದಾರೆ ದೆಹಲಿಗೆ ಹೋಗ್ಬಿಟ್ಟಿದ್ದಾರೆ. ಸರಿ, ನೀವು ಅಲ್ಲಿ ಹೇಳಿಕೆ ಕೊಡಬೇಡಿ ಅಂತೀರಿ, ನಾವು ಹೆಂಗೆ ಬಾಯಿ ಮುಚ್ಕೊಂಡಿರೋದಕ್ಕಾಗುತ್ತೆ? ಡಿಕೆ ಶಿವಕುಮಾರ್ ಅವರು ಕೂಡ ಪಕ್ಷಕ್ಕಾಗಿ ದುಡ್ದಿದ್ದಾರೆ, ಅವರನ್ನು ಕೂಡ ನೀವು ಸಿಎಂ ಮಾಡಬೇಕು, ಪರಿಗಣಿಸಬೇಕು ಅಂತೇಳಿ ಅವರ ಪರವಾಗಿ ಅವರನ್ನ ಸಿಎಂ ಮಾಡೋದ್ರತ್ತ ಒತ್ತಡ ಹೇರೋದಕ್ಕೆ ಅಂತ ಡಿಕೆ ಶಿವಕುಮಾರ್ ಅವರ ಪರ ಇರುವಂಥ ಶಾಸಕರು